ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಶೋಯಿನಿನ ಇಂಟ್ರೋ ಕೊಡುತ್ತೆ. ಬಟ್ ಅದು ಯಾವುದಾದ್ರು ನಾಯಲ್ಲಿ ಬಡ್ಕೊಂತೈತೆ. ಹೈ ಸೈಲೆಂಟ್ ಆಗಿರಿ. ಹಾಂ ಹೇಳಮ್ಮ, ಇವಾಗ ಇಂಟ್ರೋ ಹೇಳಮ್ಮ. ಹಂಗಲ್ಲ, ಹೆಂಗೆ ಸ್ಟಾರ್ಟಿಂಗ್ ನಾವು ಹೆಂಗೆ ಸ್ಟಾರ್ಟ್ ಮಾಡೋದು ಹೇಳು. ಹಾಯ್ ಗಾಯ್ಸ್ ಅಂತ ಸ್ಟಾರ್ಟ್ ಮಾಡು. ಹ್ಞೂ ಹ್ಞೂ ಎಲ್ಲ ಹೋಗ್ತಾ ಇದೀವಿ ಇವತ್ತು ನಾವು. ನೋಡಿ ಇದೇ ಇಂಟ್ರೋ ಆಯ್ತು ಇವತ್ತು. ನಾನೇನು ಹೇಳೋದು ಬೇಡ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮಂದಾರಗಿರಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ನಮ್ಮ ತುಮಕೂರವ್ರೇನು ಅಷ್ಟು ಜಾಸ್ತಿ ಹೋಗಲ್ಲ, ಬಟ್ ಬೆಂಗಳೂರಿಂದ ಬರ್ತಾರಲ್ಲ. ಏನಕ್ಕೆ ಅಂದರೆ ಆ ಟ್ರಾಫಿಕಲ್ಲಿ ಪೊಲ್ಯೂಷನ್ ಎಲ್ಲ ಅವ್ರಿಗೆ ಸಾಕಾಗೋಯ್ತೆ. ಒಂದು ನೇಚರಲ್ಲಿ ಒಂದು ತಣ್ಣನೆ ಗಾಳಿ, ವಾತಾವರಣ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ತುಂಬ ಜನ ಬೆಂಗಳೂರವರು ಸಂಡೇ ಅಂತೂ ನೋಡ್ಬೇಕು ನೀವು ಎಷ್ಟು ಜನ ಬಂದಿರ್ತಾರೆ ಅಂತ. ನಾವು ಹೋಗ್ತಾ ಇರೋ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ಹೋಗ್ತಾಯಿದ್ದೀವಿ. ಅಷ್ಟಾಗಿ ಜನ ಇರೋಲ್ಲ ಅಂತ ಅಂದ್ಕೊಂಡಿದ್ದೀವಿ, ಹೇಳೋಕ್ಕಾಗಲ್ಲ. ರಜೆ ಇರೋದ್ರಿಂದ ಇದ್ದರೂ ಇರ್ಬೋದು. ಬನ್ನಿ ಹೋಗಿ ಚೆಕ್ಔಟ್ ಮಾಡೋಣ. ಈಗ ಬೆಂಗಳೂರಿಂದ ಬರ್ತೀರಾ ಅಂತಂದರೆ ಈಸಿಯಾಗಿ ಯಾವ ರೀತಿ ಹೋಗ್ಬೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಲ್ಲ ರೋಡ್ ಬೇರೆ ಕಿತ್ತಾಕಿದ್ದಾರೆ ಮಂದಾರಗಿರಿ ಇಳಿಸ್ಕೋಬೇಕಾದ್ರೆ, ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಬನ್ನಿ ಇವಾಗ ಹೋಗೋಣ. ಅಂದರೆ ನಮ್ಮ ಫ್ರೆಂಡ್ಸ್ ಜಾಯ್ನ್ ಆಗ್ತಾರೆ, ಹೋಗಿ ಅವ್ರನ್ನೂ ಕರ್ಕೊಂಡು ಅವ್ರ ಜೊತೆ ಹೋಗೋಣ. ನೋಡಿ, ನೀವೇನಾದ್ರು ಬೆಂಗಳೂರಿಂದ ಬರ್ತಿದ್ದೀರಾ ಅಂತ ಅಂದರೆ ಇಲ್ಲಿ ರೈಟಲ್ಲಿ ತೊಗೊಬೇಕಾಗತ್ತೆ. ಪಂಡಿತ್ನಳ್ಳಿದು ಆರ್ಚ್ ಇದೆಯಲ್ಲ, ಇಲ್ಲಿ ನೀವು ರೈಟ್ ತೊಗೊಬೇಕಾಗತ್ತೆ. ಬಟ್ ಇಲ್ಲಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ನೀವು ಇಲ್ಲಿ ರೈಟ್ ತೊಗೊಳಕ್ಕಾಗಲ್ಲ. ಕಾರಲ್ಲಿ ಏನಾದ್ರು ಬರ್ತಾಯಿದ್ದೀರಾ ಅಂದರೆ ಮುಂಚೆ ನೀವು ಅಲ್ಲಿ ಹಿಂದೆಗಡೆ ಈರಳ್ಳಿ ಸಿಗುತ್ತೆ, ಈರಳ್ಳಿಲೇ ನೀವು ರೈಟ್ ತೊಗೊಂಡ್ರೆ ಒಂದೇ ರೋಡಲ್ಲಿ ನೀವು ಬರ್ಬೋದು. ಇದು ಈಸಿ ರೋಡು, ಅಂದರೆ ಇದಾಗ್ತಾ ಇದೆಯಲ್ಲ, ಬ್ರಿಡ್ಜ್ ಆಗ್ತಾಯಿದೆ, ಅದರಿಂದಾಗಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಬಟ್ ಅಲ್ಲಿ ಈರಳ್ಳಿಲಿ ಏನು ಅಂತಂದರೆ ಹೆವಿ ಆಕ್ಸಿಡೆಂಟ್ ಝೋನಲ್ಲಿ ಯಾವುದಾದಂಥ ಅಂಶ ಏನೂ ಇಲ್ಲ, ಅದರಿಂದಾಗಿ ಸ್ವಲ್ಪ ನೋಡ್ಕೊಂಡು ಬರಬೇಕಾಗತ್ತೆ. ನೋಡಿ ಇಲ್ಲೇ ಇದೆ, ಈ ಆರ್ಚ್ ಒಳಗಡೆ ಬರ್ಬೇಕು ನೀವು. ಈಗ ಸದ್ಯಕ್ಕೆ ಓಡಾಡ್ತಾ ಇದೆ. ಒಂದೊಂದು ಸಲ ಏನು ಮಾಡ್ತಾರೆ ಅಂದರೆ ಬ್ಲಾಕ್ ಮಾಡ್ತಾರೆ. ನೋಡಿ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ, ಈ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಬ್ಲಾಕ್ ಮಾಡಿಬಿಡ್ತಾರೆ. ಬ್ಲಾಕ್ ಮಾಡಿದಂಥ ಸಮಯದಲ್ಲಿ ನೀವು ಅಲ್ಲಿಂದನೇ ಬರಬೇಕು. ನಿಮಗೆ ಬೆಟ್ಟನೂ ಕೂಡ ಅಲ್ಲೇ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಮುಂದೆ ದೂರ ಕಾಣಿಸ್ತಾ ಇದೆ. ಆ್ಯಕ್ಷನ್ ಕ್ಯಾಮ್ರಾ ಆಗಿರೋದ್ರಿಂದ ಅಲ್ಲಿವರೆಗೂ ಫೋಕಸ್ ಆಗಲ್ಲ ಅಂತ ಅನ್ಸುತ್ತೆ. ನೋಡಿ ಕಾರಲ್ಲಿ ಬಂದರೂ ಕೂಡ ಬರ್ಬೋದು. ಈಗ ಸದ್ಯಕ್ಕೆ ರೋಡ್ ಇದೆ. ಒಂದೊಂದು ಸಲ ಏನು ಮಾಡ್ತಾರೆ ಅಂದರೆ ಫುಲ್ ಇದೆಲ್ಲ ಮುಚ್ಚಾಕ್ಬಿಟ್ಟಿರ್ತಾರಲ್ಲ, ಇದನ್ನು ಮುಚ್ಚಿಬಿಟ್ಟಿರ್ತಾರೆ. ಆವಾಗ ಬೈಕ್ ಅಷ್ಟೇ ಬರೋಕ್ಕೆ ಚಾನ್ಸ್ ಇರುತ್ತೆ, ಕಾರ್ ಬರೋಕ್ಕೆ ಚಾನ್ಸ್ ಇರೋಲ್ಲ. ಅದರಿಂದಾಗಿ ಅಲ್ಲಿ ಈರಳ್ಳಿ ಹತ್ರ ಬಂದರೆ ಬೆಸ್ಟು. ಇದು ಕನ್ಸ್ಟ್ರಕ್ಷನ್ ಆದಮೇಲೆ ಇಲ್ಲಿ ಬಂದ್ರೇ ಬೆಸ್ಟು. ಇನ್ನು ಕನ್ಸ್ಟ್ರಕ್ಷನ್ ಯಾವಾಗ ಮಾಡ್ತಾರೋ ಇದನ್ನು ನೋಡೋಣ ಬನ್ನಿ. ಬ್ರಿಡ್ಜೆಲ್ಲ ಕಂಪ್ಲೀಟ್ ಆದಮೇಲೆ ಇದೇ ಬೇಗ ಬರ್ಬೋದು, ಈಸಿಯಾಗಿ ಬರ್ಬೋದು. ಸದ್ಯಕ್ಕೆ ಇವಾಗ ರೈಲ್ವೆ ಗೇಟ್ ಕೂಡ ಹಾಕಿದೆ, ವೆಯ್ಟ್ ಮಾಡಬೇಕಾಗುತ್ತೆ ನಾವು. ಗೈಸ್ ನೋಡಿ, ಇವಾಗ ನಮ್ಮ ಫ್ರೆಂಡ್ಸ್ ಕೂಡ ಬಂದರು, ಇಲ್ಲೆಲ್ಲ ರೆಡಿಯಾಗಿ ಬರ್ತಾಯಿದ್ದಾರೆ. ಇಲ್ಲಿ ತನಿಷ್ಕಾ ಬಂದಿದೆ, ಅಲ್ಲ ನಮ್ಮ ಶೋಯಿನಿ ಇದೆ, ನಮ್ಮ ಶೋಯಿನಿ ಫ್ರೆಂಡ್ ಇದು ತನಿಷ್ಕಾ. ಬನ್ನಿ ಇವಾಗ ಫಸ್ಟು ಗಾಡೀಲಿ ಹತ್ತೋಣ ಮೇಲೆ. ನಡ್ಕೊಂಡು ಹತ್ತಕ್ಕಾಗಲ್ಲ, ಬಿಸಿಲು ಸಿಕ್ಕಾಪಿಟ್ಟಿದೆ. ಚಿಕ್ಕ ಮಕ್ಕಳಲ್ವಾ, ಹತ್ತಕ್ಕಾಗಲ್ಲ, ಕಷ್ಟ ಆಗುತ್ತೆ ಪಾಪ, ಟಯರ್ಡ್ ಆಗುತ್ತೆ ಅವರಿಗೆ ಬಿಸಿಲಿರೋದ್ರಿಂದ. ಬನ್ನಿ ಕರ್ಕೊಂಡು ಹೋಗೋಣ. ಚಾಕ್ಲೇಟ್ ಕೊಟ್ಟ ನಿಮ್ಮ ಫ್ರೆಂಡ್ಗೆ? ಹಾಂ ತೆಗಿ, ಬಿಚ್ಕೊಂಡು ತಿನ್ನು, ಓಪನ್ ಮಾಡ್ಕೊಂಡು ಮೆಲ್ಟಾಗಿ ಹೋಗುತ್ತೆ ತಿನ್ನಂಗಿದ್ರೆ. ಇಲ್ಲಿ ಮೇಲೆ ತಿಂತೀಯಾ? ಹಾಂ ಗಾಡೀಲಿಡು, ಹಂಗಾರೆ ಗಾಡೀಲಿಡು. ಹ್ಞೂ ಬೆಟ್ಟದ ಮೇಲೆ ತಿನ್ನಿವಂತಾಯ್ತಾ? ನೋಡಿ, ನಾನು ನಿಮಗೆ ಆವಾಗಲೇ ಹೇಳಿದ್ನಲ್ಲ ಈರಳ್ಳಿಯಿಂದ ಬರ್ಬೋದು ಅಂತ. ಈರಳ್ಳಿಯಿಂದ ಏನಾದ್ರು ಬರ್ತೀರಾ ಅಂದರೆ ಈ ರೋಡ್ ಕನೆಕ್ಟ್ ಆಗುತ್ತೆ ನಿಮಗೆ. ಈ ರೋಡಲ್ಲಿ ಬಂದರೆ ನೀವು ಸ್ಟ್ರೈಟಿಗೆ ಬರ್ಬೋದು. ಅದರಿಂದಾಗಿ ನೀವು ಈರಳ್ಳಿಯಿಂದ ಬರ್ತಾಯಿದ್ದೀರಾ ಅಂತಂದರೆ ಈ ರೋಡಲ್ಲಿ ಬರ್ತೀರಾ, ಸ್ಟ್ರೈಟ್ ಒಂದೇ ರೋಡು. ಇಲ್ಲೇ ಬಂದರೆ ನೀವು ಆರಾಮಾಗಿ ಬರ್ಬೋದು. ನೋಡಿ, ನೀವು ಸಂಡೇ ಬರ್ತೀರಾ ಅಂತಂದರೆ ಗಾಡಿಗಳನ್ನ ಇಲ್ಲೇ ಪಾರ್ಕ್ ಮಾಡಬೇಕಾಗುತ್ತೆ. ನೀವು ಇಲ್ಲೇನು ಜಾಗ ಇದೆಯಾ ಇಲ್ಲೇ ಪಾರ್ಕ್ ಮಾಡಬೇಕು. ನೀವು ಸಂಡೇ ಬರಲಿಲ್ಲ ಅಂತ ಅಂದು ಮಿಕ್ಕಿದ್ದೆ ವೀಕ್ ಡೇಸಲ್ಲಿ ಏನಾದ್ರು ಬರ್ತೀರಾ ಅಂದರೆ ನಿಮಗೆ ಡೈರೆಕ್ಟಾಗಿ ಒಳಗಡೆ ಹೋಗ್ಬೋದು. ಅದರಿಂದಾಗಿ ಬನ್ನಿ ಇವಾಗ ಡೈರೆಕ್ಟಾಗಿ ನಾವು ಒಳಗಡೆ ಹೋಗೋಣ. ಒಳಗಡೆಗೆ ಬಿಡ್ತಾರೆ ಸೀದಾ. ನೋಡಿ ಹಿಂಗೆ ಒಳಗಡೆ ಬಂದ್ಬಿಟ್ಟು ನಾವು ಬೈಕಲ್ಲೇ ಬರ್ಬೋದು. ನೀವು ಸಂಡೇ ಬರ್ತೀರಾ ಅಂದರೆ ಬೈಕಲ್ಲಿ ಬಿಡೋಲ್ಲ, ಅಲ್ಲೇ ಸ್ಟಾಪ್ ಅದು.
ವೀಕ್ ಡೇಸಲ್ಲಿ ಬರ್ತೀನಿ ಅಂದರೆ ಬೇಕಾದ್ರೆ ಇಲ್ಲಿವರೆಗೂ ಬರ್ಬೋದು. ಏನಕ್ಕೆ ಅಂದರೆ ರಶ್ ಇರುತ್ತಲ್ಲ ಅವತ್ತು, ಅದಕ್ಕೋಸ್ಕರ ಯಾರನ್ನೂ ಕೂಡ ಒಳಗಡೆ ಬಿಡೋಲ್ಲ ಅವತ್ತು. ಬೈಕ್ನ ನಡ್ಕೊಂಬಂದು ನೀವು ನಡ್ಕೊಂಡೇ ಮೇಲೆ ಹತ್ಬೇಕಾಗುತ್ತೆ. ಇವತ್ತು ಬೇಕು ಅಂತಾನೆ ನೀವು ಕಾರು ತೊಗೊಂಬರ್ಬೋದು, ಬೈಕಾರು ತೊಗೊಂಬರ್ಬೋದು, ಎಲ್ಲ ತೊಗೊಂಡು ನೀವು ಸೀದಾ ಮೇಲಕ್ಕೆ ಹೋಗ್ಬೋದು ನೋಡಿ. ಮೆಟ್ಲವಲ್ವ ಮಗನೇ? ನೋಡಿ ಇಲ್ಲ ಸಿಂದ ಹತ್ಬೇಕಾಗುತ್ತೆ ನೀವು. ಎಲ್ಲೋಗ್ತಾ ಇದ್ದೀರಾ? ನೋಡಿ ಸಂಡೇ ಬಂದರೆ ನೀವು ಹತ್ಬೇಕು ಇದನ್ನು. ಈ ಬೆಟ್ಟ ಹತ್ಕೊಂಡು ನೀವು ಅಲ್ಲಿ ಮೇಲ್ಗಡೆ ಟೆಂಪಲ್ವರೆಗೂ ಹೋಗಬೇಕು. ನೀವೇನಾದ್ರು ವೀಕ್ ಡೇಸಲ್ಲಿ ಬರ್ತೀರಾ ಅಂದರೆ ಬೇಕಾದರೆ ನೋಡಿ ಇಲ್ಲಾಸಿಂದ ಮೇಲ್ಗಡೆಗೆ ಸೀದಾ ಟಾಪಿಗೆ ಹೋಗ್ಬೋದು. ಜೊತೆಯಲ್ಲಿ ಹಿಂದೆಗಡೆ ಮೈದಾಳ ಕೆರೆ ಬೇರೆ ಇದೆ, ಆ ಮೈದಾಳ ಕೆರೆಗೂ ಕೂಡ ಹೋಗ್ಬೋದು ನಾವು. ಯಾರು ಕೊಡ್ಸಿದ್ದು ನಿಂಗಿದು ಬಬ್ಬಲ್ಸಿಂದ? ಯಾರು ಕೊಡ್ಸಿದ್ದು ನಿಂಗಿದು? ಯಾರು ಕೊಡ್ಸಿದ್ದು? ಇವಂಕಲ ಅವಂಕಲ ಕೊಡ್ಸಿದ್ದು? ಹಾಂ ಹೇಳ್ದೆ ಟ್ಯಾಂಕ್ಸ್ ಹೇಳ್ದೆ ಅಂಕಲ್ಗೆ? ಹೇಳ್ದೆ ಹೇಳಿದ್ವು ಮತ್ತು ಬಾ. ಚಾಕ್ಲೇಟ್ ಆಮೇಲೆ ತಿಂತೀಯಾ? ಸಾಕಾ ಚಾಕ್ಲೇಟ್ ಇದು? ಅರ್ಧಂಬರ್ಧ ತಿಂತ ಅಷ್ಟೇ. ಬಾ ಅದು ಮೇಲ್ಗಡೆ ಬಿಡಿವಂತೆ ಬಾ ಮಗನೇ, ಗಾಳಿ ಜಾಸ್ತಿ ಇರುತ್ತೆ. ಅವರು ಮೇಲೆ ಹತ್ತಾರ ಬಾ. ಈಗ ನಾವು ಗಾಡಿ ತಗೊಂಡು ಮೇಲೆ ಹತ್ತಾನ ಆಯಿತಾ? ಗಾಡಿ ತಗೊಂಡು ಸೀದಾ ಮೇಲೆ ಹೋಗೋಣ. ನಡ್ಕೊಂಡು ಹೋಗೋಣ ಗಾಡೀಲಿ ಹೋಗೋಣ? ಹಾಂ ಹೇಳು, ಗಾಡೀಲಿ ಬೇಕಾದ್ರೆ ಹಿಂಗಾಸಿಂದ ಹೋಗ್ಬೋದು. ನಡ್ಕೊಳಕ್ಕಾಗಲ್ಲ ಮಗನೇ, ಬಿಸಿಲು ಜಾಸ್ತಿ. ಸ್ವಲ್ಪ ಚೆನ್ನಾಗಿರುತ್ತೆ. ಈಗ ಬೆಟ್ಟ ಹತ್ತಿಸ್ಬೇಕಲ್ಲ ನಾವು. ಮುಂಚೆಲ್ಲ ಈ ರೋಡೇ ಇರಲಿಲ್ಲ, ಇವಾಗ ರೋಡ್ ಮಾಡಿರೋದು. ಇದು ಚೆನ್ನಾಗಿ ಮಾಡಿದ್ರೆ ಸೀದಾ ಮೇಲೆ ಹೋಗೋ ಥರ. ಈಗ ನಮ್ಮ ಮನೋಜ್ ಅವರು CD100 ಬೆಟ್ಟ ಹತ್ತುತ್ತಾ ಇಲ್ವ ಅಂತ ಹೇಳ್ಬಿಟ್ಟು ಅವರಿಗೆ ಡೌಟ್ ಇದೆ. ಬನ್ನಿ ನೋಡೋಣ ಹತ್ತಿಸ್ತಾರ ಇಲ್ವ ಅಂತ. CD100 ಹಚ್ಚುತ್ತೆ ಗೈಸ್, ಏನು ಅಂಥ ಕಷ್ಟ ಏನಿಲ್ಲ. ಅಂದರೆ ಒಂದು ಹತ್ರ ಮಾತ್ರ ಜಾಸ್ತಿ ಅಪ್ಪಿದೆ ಅಷ್ಟೇ, ಇನ್ನೆಲ್ಲೂ ಕೂಡ ಅಷ್ಟೊಂದು ಅಪ್ಪಿಲ್ಲ. ಹತ್ತುತ್ತೆ ನನಗೆ ಅನ್ನಿಸ್ದಂಗೆ. ಹಳೆ ಗಾಡಿ ಅಲ್ವಾ, ಹತ್ತುತ್ತೆ. ಹತ್ತುತ್ತೈತೆ ಆರಾಮಾಗಿ ಹತ್ತುತ್ತದೆ. ನಾನು ಹೇಳಿ ಹತ್ತುತ್ತದೆ. ಹಳೆ ಇಂಜಿನ್ಗೆ ಅಷ್ಟು ಪವರ್ ಇದೆ ಗೈಸ್, ಅದು ಅದಕ್ಕೆ ಹಂಗೆ ಹತ್ತದು. ಹಾಂ ಫ್ಯಾನ್ ಇಟ್ಕೊಳಮ್ಮ, ಮೇಲ್ಗಡೆ ಇಟ್ಕೊಳ ಮಗನೇ. ಹಿಂಗೆ ಹಾಂ ಹಿಂಗೆ ಮುಂದೆ ಇಟ್ಕೊ ಗೈಸ್. ನೋಡಿ ವ್ಯೂ ಹೆಂಗಿದೆ ಅಂತ ಲೇಕ್ದು, ಎಷ್ಟು ಸಕಲ ಕಾಣಿಸ್ತಾ ಇದೆ ಇವಾಗ ಅಂತ. ನಿಮಗೆ ಕ್ಯಾಮ್ರಾದಲ್ಲಿ ನೋಡೋಕೆ ಹೆಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ಆ್ಯಕ್ಷನ್ ಕ್ಯಾಮ್ರಾ ಆಗಿರೋದ್ರಿಂದ ಅಷ್ಟೆಲ್ಲ ಕವರ್ ಮಾಡುತ್ತೆ, ಬಟ್ ಫೋಕಸ್ ದೂರದವರೆಗೂ ಮಾಡಲ್ಲ. ನೋಡೋಕೆ ಮಾತ್ರ ನಮಗೆ ಕಣ್ಣಲ್ಲಿ ಮಾತ್ರ ತುಂಬ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇಲ್ಲಿಗೆ ಬರ್ತಿದ್ದಂಗೆ ತಣ್ಣಗೆ ಅನ್ನಿಸ್ತಾ ಇದೆ. ಕೆರೆ ವಾತಾವರಣ ಅಲ್ವಾ, ಅದಕ್ಕೋಸ್ಕರ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ. ಇದು ಮೈದಾಳ ಲೇಕ್. ಬೋಟ್ ರೇಸ್ ಇದ್ರಲ್ಲೆಲ್ಲ ಬೋಟ್ ರೇಸ್ ಏನಿಲ್ಲ ಕಣಮ್ಮ. ಹೋಗೋಣ ಸುಮ್ಮನೆ, ಯಾವಾಗ ಅಮ್ಮನ ಕೆರೆಗೆ ಹೋಗೋಣ. ನೋಡಿ ಫ್ಯಾನ್ ಎಷ್ಟು ಫಾಸ್ಟಾಗಿ ತಿರುಗ್ತೈತೆ ಅಲ್ವಾ? ಹಾಂ ಹೌದಾ? ನೋಡಿರಿ ಎಷ್ಟು ಫಾಸ್ಟಾಗಿ ಸಕ್ಕತ್ತಾಗಿ ತಿರುಗ್ತೈತಲ್ವಾ? ಹಾಂ ನೋಡಿ ಕೆರೆಗೆ ಹೋಗ್ಬೇಕು ಅಂದರೆ ಇಲ್ಲಿ ಹಸಿನ ಇಲ್ಲಿ ನಾನು ಗಾಡಿ ಹಾಕ್ಬಿಟ್ಟು ಇಲ್ಲಿ ನಡ್ಕೊಂಡು ಹೋಗ್ಬೇಕು. ಬಟ್ ನಾವು ಮೇಲೆ ಹೋಗೋಣ ಬರ್ರಿ. ಇಲ್ಲೇ ಕಷ್ಟ ನೋಡ್ರಿ. ಇಲ್ಲಿ ಮನೋಜ್ ಅವ್ರು ಹತ್ತಿಸ್ತಾ ಇದ್ದಾರೆ. ಗಾಡಿ ಫುಲ್ ಹೀಟ್ ಆಗೋಗುತ್ತೆ ಗಾಯ್ಸ್, ಕಷ್ಟಪಟ್ಟು ಹತ್ಬೇಕು. ಮೊದಲೇ 100cc ಬೈಕ್ಗಳು ನಮ್ಮದು. ಅದು ಅವ್ರು ಕಷ್ಟಪಡ್ತಾಯಿದ್ದ ಇದೋ ಗೊತ್ತಿಲ್ಲ, ನಮ್ದು ಇದು ಕಷ್ಟಪಡ್ತಾಯಿದೆ. ಅದು 2ನೇ ಗೇರಲ್ಲಿ ಹತ್ತುತ್ತಾನೆ ಇಲ್ಲ ಗಾಯ್ಸ್, 1ನೇ ಗೇರಲ್ಲಿ ಹತ್ತಿಸ್ಬೇಕು. ನೋಡ್ರಿ ಅವರು ರಾಯಲ್ ಎನ್ಫೀಲ್ಡ್ ಹೆಂಗೆ ಹೋಗುತ್ತೆ ಅಂತ 5cc ಗಾಡಿ. ನಮ್ಮ ತಲೆ ಗಾಡಿ ರೆಡ್ ಕಲರ್ ತಗೊಳಕತ್ತದು.
ಇಷ್ಟು ಬಂದ್ವಿ ಅಂತ ಅಂದರೆ ಆರಾಮಾಗಿ ಬರ್ಬೋದು ಗೈಸ್. ನೋಡ್ರಿ ಇನ್ನೇನು ಟಾಪಿಗೆ ಬಂದೇ ಬಿಟ್ವಿ ನಾವು. ನಾವೇನು ಕೆಳಗಡೆಯಿಂದ ನೋಡಿದ್ವೋ ಅದೇ ಬೆಟ್ಟದ ಟಾಪಿಗೆ ನಾವು ಇವಾಗ ಬಂದು ತಲುಪಿದ್ದೀವಿ. ನೋಡಿ ಇದೇ ಟಾಪು. ನೋಡಿ ಕಾರು ಎಲ್ಲ ತೊಗೊಂಬಂದಿಲ್ಲ, ಮೇಲ್ಗಡೆನೇ ಬಿಟ್ಟಿದ್ದಾರೆ. ಆರಾಮಾಗಿ ನೀವು ದೇವಸ್ಥಾನ ಬಂದು ಇಲ್ಲೆಲ್ಲ ಪರಿಸರನೆಲ್ಲ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಒಂದು ದಿನ ಬಂದರೆ. ಜಾಸ್ತಿ ಒನ್ ಡೇ ಟ್ರಿಪ್ಪು ನಮ್ಮ ತುಮಕೂರಲ್ಲಿ ಮಾಡ್ತಾ ಇರೋದೇ ಈ ಜಾಗಕ್ಕೆ ಮತ್ತು ಸಿದ್ಧಗಂಗೆ ಮಠಕ್ಕೆ. ಇದನ್ನು ಮುಗಿಸ್ಕೊಂಡು ಸಿದ್ಧಗಂಗೆ ಮಠಕ್ಕೆ ಹೋಗಿ ಸಿದ್ಧಗಂಗೆ ಮಠ ಮುಗಿಸ್ಕೊಂಡು ಬರ್ತಾರೆ. ಕಷ್ಟಪಡ್ತಾವ್ರೆ. ನಮ್ಮ ಗಾಡಿ ಅದಾಗುತ್ತಾ? ಹಿಂದೆಗಡೆ ಪಾಪ ಅವ್ರು ಹೊಸ ಗಾಡಿ ಇನ್ನೂ ಟಚ್ ಮಾಡಿಬಿಟ್ಟಿರ, ಫೀಲ್ ಮಾಡ್ಕೊಂಬಿಡ್ತಾರೆ. ನೋಡಿರಿ ಅವರಿಬ್ಬರು ನೋಡಿರಿ ಹೆಂಗೆ ಹೋಯ್ತವ್ರೆ ಅಂತ. ನೋಡಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅಷ್ಟೇ ಒಳಗಡೆ ಬಿಡೋದು. ಎಲ್ಲಿಗೆ ಹೋಗ್ತೀರಾ? ಏನು ಏನು ಮಾಡ್ತಾಯಿದ್ದೀರಾ? ಹಾಂ ಬಡೋ ಏನು ಮಾಡ್ತಾಯಿದ್ದೀರಾ ಇಬ್ಬರು ಸೇರ್ಕೊಂಡು? ತೋರಿಸು ಇದು ಹೆಂಗೆ ತಿರುಗು, ತೋರಿಸು ಎಷ್ಟು ಫಾಸ್ಟಾಗಿ ತಿರುಗುತ್ತೆ. ಹೆಂಗೆ ತೋರಿಸು, ಹಿಡ್ಕೊ ನೀನು ತೋರಿಸು ಮಗನೇ. ಯಾವ ಸೈಡ್ ಹಿಡ್ಕೊಳೋದು? ಈ ಸೈಡ್ ಹಿಡ್ಕೊಂಬೇಕು. ಗಾಳಿಗೆ ಇಲ್ಲಿ ನೋಡಿತಿ ತನಿಷ್ಕ, ಈ ಸೈಡು ಆ ಸೈಡ್ ಮಾಡು. ಹಂಗೆ ಸ್ಟ್ರೈಟ್ ಮಾಡು. ಹಾಂ ನೋಡಿ ಇವಾಗ ತಿರುಗ್ತಾ ಇದೆ ಎರಡೂ. ನಿಂದು ಫಾಸ್ಟಾಗಿ ತಿರುಗ್ತಾ ಇದ್ದಾ? ಯಾರು ಫಾಸ್ಟಾಗಿ ತಿರುಗ್ತಾ ಇದ್ದು ನೋಡು. ಸ್ಲೋ ಆಗೈತಾ? ಫಾಸ್ಟ್ ಮಾಡೋಣ ತಡಿ. ತಡಿಯಮ್ಮ, ಅದು ಪಿಕಪ್ ತಗೊಳೋದು ನೋಡಿ. ಎರಡು ಸೇಮ್ ಸ್ಪೀಡೇ ಓಡೋದು. ಬರೀ ಹೋಗೋಣ, ಕಮಾನ್. ಅಲ್ಲಿ ಮೇಲೆ ದೇವಸ್ಥಾನ ನೋಡ್ರಿ. ಸ್ಲೋ ಓಡಿಬಿಡ್ರಿ. ಓಡ್ರಿ, ಏನಾಗಲ್ಲ. ಏನು ಮಾಡ್ತೀರಾ ಈಗ ಅಲ್ಲಿ? ನೋಡಿ ಅದು ಕೆರೆ ನೋಡ್ತಾ ಇದ್ದಾರೆ ಅವರು. ಚೆನ್ನಾಗಿದೆ ಕೆರೆ. ನೋಡಿ ಮಕ್ಕಳನ್ನೆಲ್ಲ ಕರ್ಕೊಂಬಂದ್ರೆ ಆರಾಮಾಗಿ ಈ ಥರ ಆಟ ಆಡ್ಸ್ಕೊಂಡು ಒಂದು ಡೇ ಫುಲ್ಲು ಬೇಕಾದ್ರೆ ಸ್ಪೆಂಡ್ ಮಾಡ್ಬೋದು ನೀವು ಇಲ್ಲಿ. ಏನಾಯ್ತಲ್ಲಿ? ಹೌದು ನೋಡು, ಬ್ರೌನ್ ಕಲರ್ ಮಣ್ಣು ಅಷ್ಟೇ ಕಣ ಮಗನೇ. ಬಾರೋ ಬರ್ರಿ. Do you hear that? My sanity about to break while everyone I know's out. On a trip, on a boat, on a lake. I'm tired of feeling all FOMO. Babe, I don't even care if we stay home. Put our to-do list on ice. Crank the AC to 79 and make a little island right here. And there ain't a palm tree in sight, but there's not a cloud in your blue eyes. If we need a drink, I'll be the bartender. I got a fifth of Patron and a blender. Baby, slipping on a swimsuit is overrated. We don't need a beach to get a half naked. Life's too short, let's not waste it. Cause paradise is wherever we make it. Paradise is wherever we make it. Till the sun's up Monday, we'll tell our phones, do not disturb. I got my straw hat, babe. And you can finally pull the tags on your Tommy Bahama shirt. Blue crush up on the 85-inch sound machine when we wanna hear the ocean. I think everything we need is right here. And there ain't a palm tree in sight, but there's not a cloud in your blue eyes. If we need a drink, I'll be the bartender. I got a fifth of Patron and a blender. Baby, slipping on a swimsuit is overrated. We don't need a beach to get a half naked. Life's too short, let's not waste it. Cause paradise is wherever we make it.